ಕವಿಯನ್ನು ಯಾರು ಇನ್ನೊಬ್ಬ ಕವಿಯನ್ನು ಸೃಷ್ಟಿಸೋದಕ್ಕಾಗೋದಿಲ್ಲ. ಲಂಕೇಶ್ ನನಗೆ ಮಾರ್ಗದರ್ಶನ ಆಗ್ತದೆ. ಕನ್ನಡ ಸಾಹಿತ್ಯದ ಓದು ಹಾಗಾದ್ರೆ ಅನಿವಾರ್ಯ ಅಲ್ವಾ? ಕನ್ನಡ ಓದ್ದೇ ಇರುವ ಕನ್ನಡ ಕವಿ ನಾನು. ಕಾವ್ಯ ಅನ್ನೋದು ಕೂಡ ಇಟ್ಸ್ ಎ ಫಾರ್ಮ್ ಆಫ್ ಆರ್ಟ್. ಹೊಸೊಬ್ರಿಗೆ ಹಿರಿಯರ ಮನ್ನಣೆ ಹೇಗೆ ಸಿಗ್ತಾ ಇದೆ? ನಿಜವಾದ ಒಳ್ಳೆಯ ಕವಿ ಪ್ರತಿಭಾವಂತರಾಗಿದ್ದರೆ ಎಲ್ರಿಗೂ ತಲುಪಬಹುದು ಸುಲಭವಾಗಿ. ಸೊ ವಿಮರ್ಶೆ ಇಲ್ಲದೆ ಇದ್ದರೆ ಯಾವುದೇ ಕಲೆ ಬೆಳೆಯಲ್ಲ. ಇದು ಈವನ್ ದೇವರು ಅನ್ನೋ ಕಲ್ಪನೆ ಕೂಡ ನೀವು ಏನು ಹೇಳಿದ್ರೆ ನಿರ್ಗುಣ ನಿರಾಕಾರ. ಕವಿಗಳು ಯಾರು ವಿರೋಧಿಗಳಾಗಿರ್ಲಿಕ್ಕೆ ಸಾಧ್ಯ. ಓಪನ್ ಮೈಂಡೆಡ್ ಆಗಿದ್ದರೆ ಕವಿ ಆಗೋದು. ನಮಸ್ಕಾರ. ದೀಪ ಬೆಳಕು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಕಾವ್ಯ ಅನ್ನುವ ಪ್ರಕಾರ ಆರಂಭದಿಂದಲೂ ಗಟ್ಟಿಯಾದ ಹೆಜ್ಜೆಗಳನ್ನು ಊರಿಕೊಂಡೇ ಬಂದಿರೋದು. ಆ ಪರಂಪರೆ ಈಗಲೂ ನಡೀತಾ ಇದೆ. ಅಂದರೆ ಕನ್ನಡದಲ್ಲಿ ಹಿರಿಯ ಕವಿಗಳು, ಕಿರಿಯ ಕವಿಗಳು ಎಲ್ಲರೂ ಕೂಡ ಕನ್ನಡದ ದೀಪವನ್ನು ಹಚ್ತಾ ಬಂದಿದ್ದಾರೆ. ನಾವಿವತ್ತು ಒಬ್ಬ ಕನ್ನಡದ ಮಹತ್ವದ ಹಿರಿಯ ಕವಿಯನ್ನು ಮಾತಾಡಿಸ್ತಾ ಇದ್ದೀವಿ. ನೇರವಾಗಿ ಅವರನ್ನೇ ಮಾತಾಡ್ಸೋಣ. ನಮಸ್ಕಾರ ಸರ್. ನಮ್ಮ ದೀಪ ಬೆಳಕು ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಾನು ನೋಡಿದ ಹಾಗೆ ಸುಮಾರು 5 ದಶಕಗಳ ಕಾವ್ಯಯಾನ ನಿಮ್ಮದು. ಇಂಗ್ಲಿಷ್ ಮೇಷ್ಟ್ರು, ಕನ್ನಡದ ಕವಿ, ಪ್ರಭಾವ ಲಂಕೇಶ್ ಅವರದು, ಕವನಗಳು, ಕತೆಗಳು, ಒಂದು ಕಾದಂಬರಿ, ಭಾವಗೀತೆಗಳು, ಹೀಗೆ ಸಮೃದ್ಧವಾದ ಸಾಹಿತ್ಯವನ್ನು ಬರೀಲಿಕ್ಕೆ ನಿಮ್ಮ ಮನಸ್ಸನ್ನು ನೀವು ದುಡಿಸ್ಕೊಂಡು ಬಂದವರು. ಈಗಲೂ ದುಡಿಸ್ತಾ ಇದ್ದೀರಿ. ಒಂದು ಸ್ವಲ್ಪ ಹಿಂದೆ ನೋಡಲೇಬೇಕು. ನೀವು ಎಷ್ಟೇ ಹಳೆ ಪ್ರಶ್ನೆಗಳನ್ನು ಕೇಳಬೇಡಿ ಅಂದರೂ ಈ ಒಂದು 5 ಅರ್ಧ ಶತಮಾನದ ನಿಮ್ಮ ಕಾವ್ಯ ಯಾನವನ್ನು ನೀವು ಈ ಕ್ಷಣ ಹೇಗೆ ನೆನಪಿಸ್ಕೊಳ್ತೀರಿ? ಅದರ ಏಳು ಬೀಳುಗಳಿರಬಹುದು, ಅದೆಷ್ಟು ಹೂವಿನ ಹಾಸಿಗೆ, ಲಕ್ಷ್ಮಣ್ ರಾವ್ ಅಥವಾ ಚುಟುಕಾಗಿ BRL ಅಂತ ಕರೆಸ್ಕೊಂಡ ಆ ಬ್ರ್ಯಾಂಡ್ ಏನಿದೆ, ಅದು ಹೇಗೆ ತಯಾರಾಯಿತು? ಅದರ ಹಿಂದಿದ್ದ ಶ್ರದ್ಧೆ ಎಂಥದ್ದು? ಅದನ್ನು ನಾನು ಉತ್ತರಿಸ್ತಾ ಹೋದರೆ ಭಾಳ ದೀರ್ಘ ಆಗ್ತದೆ. ಸಂಕ್ಷಿಪ್ತವಾಗಿ ಹೇಳಬೇಕಂತಂದರೆ, ಒಂದು ನಾನು ನನ್ನಲ್ಲಿ ಈ ಕಾವ್ಯ ಸಂವೇದನೆ ಹೇಗೆ ಬಂತು ಅಥವಾ ಕಾವ್ಯದ ಕುರಿತು ನನಗೆ ಇಷ್ಟೊಂದು ಆಸಕ್ತಿ ಹೇಗೆ ಬಂತು ಇವೆಲ್ಲ ನನಗೆ ಗೊತ್ತಿಲ್ಲ. ಸಹಜವಾಗಿ ಇತ್ತು ಅಂತ ಕಾಣುತ್ತೆ. ಹೇಗೆ ಯಾಕೆ ಇತ್ತು ಅಂತ ಗೊತ್ತಿಲ್ಲ. ಬಹುಶಃ ಇದಕ್ಕೆ ನನಗನ್ಸೋದು ನಾನು ಕಂಡುಕೊಂಡಿರೋದೇನೆಂದರೆ ಬಹುಶಃ ಜೆನೆಟಿಕ್ ಆಗಿರಬಹುದು ಅಂತ. ಜೆನೆಟಿಕ್ ಅಂದರೆ ನನ್ನ ಎಲ್ಲೋ ಈಗ ನಮ್ಮ ತಲೆಮಾರಿನಲ್ಲಿ ಯಾರೋ ಹಿಂದೆ ಕವಿ ಆಗಬೇಕಂತ ಆಸೆ ಪಟ್ಟಿದ್ರೇನೋ, ಅವರಲ್ಲಿ ಆ ಕವಿತೆಯ ಒಂದು ಜೀನ್ ಇತ್ತು ಅಂತ ಕಾಣ್ತದಲ್ಲ, ಅದು ಆ ಜೆನೆಟಿಕ್ ಆಗಿ ಉಳಿದು ಬಂದು ಬಹುಶಃ ನನ್ನಲ್ಲಿ ಅದು. ಯಾಕಂದರೆ ನಮ್ಮಲ್ಲಿ ಸಂಗೀತದ ಆಸಕ್ತಿ ಎಲ್ರಿಗೂ ಇದೆ. ನಮ್ಮ ತಂದೆ ಕೂಡ ತುಂಬ ಒಳ್ಳೆ ಸಂಗೀತಗಾರರಾಗಿದ್ದರು. ಹಾಗಾಗಿ ಸಂಗೀತ ಪರಂಪರೆ ನಮ್ಮಲ್ಲಿ ಮುಂದೆ ಬಂದಿದೆ, ಆ ಲೆಗಸಿ ಮುಂದೆ ಬಂದಿದೆ. ಆದರೆ ಸಾಹಿತ್ಯದ ಅಥವಾ ಈ ಕಾವ್ಯದ ಈ ಬಗ್ಗೆ ಯಾರೂ ಇಲ್ಲ. ನಾನೇ ಸದ್ಯಕ್ಕೆ ಪ್ರಥಮ ಮತ್ತು ಕೊನೆ ನಾನೇ. ಯಾಕಂದರೆ ಇದನ್ನು ಯಾರಿಗೂ ನಾವು ಮತ್ತೆ ಬಿಕ್ವೀತ್ ಮಾಡೋಕ್ಕಾಗಲ್ಲ, ಅಂದರೆ ಯಾರಿಗೂ ನಾವು ಕೊಡೋಕ್ಕಾಗಲ್ಲ ಇದನ್ನು ಅಲ್ವಾ. ಬಹುಶಃ ಈಗ ಸಂಗೀತ ಶಾರೀರ ಚೆನ್ನಾಗಿದ್ದರೆ ಕಲ್ತ್ಕೊಳ್ಬೋದು ಎಲ್ಲರೂ. ಆದರೆ ಕವಿಯನ್ನು ಯಾರು ಇನ್ನೊಬ್ಬ ಕವಿಯನ್ನು ಸೃಷ್ಟಿಸೋದಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ನನಗೆ ನನ್ನ ಕುಟುಂಬದಲ್ಲೇ ಬಹುಶಃ ಯಾತಕ್ಕೆ ಹೀಗೆ ಬಂತು ನನಗೆ ಗೊತ್ತಿಲ್ಲ. ಬಟ್ ಚಿಕ್ಕಂದಿನಿಂದ ನನಗೆ ಸಾಹಿತ್ಯದಲ್ಲಿ ಕಾವ್ಯದಲ್ಲಿ ಅಪಾರವಾದ ಆಸಕ್ತಿ ಇತ್ತು. ಅದ್ಯಾಕಂದ್ರೆ ನನಗದು ಗೊತ್ತಿಲ್ಲ. ಭಾಳ ನಾವು ಪುಸ್ತಕ ಓದ್ತಾ ಇದ್ದೆ, ಎಲ್ಲ ಮಾಡ್ತಾಯಿಲ್ಲ, ಚಿಕ್ಕಂದಿಂದ ಓದ್ತಾ ಇದ್ದೆ ಎಲ್ಲನೂ. ನನಗೆ ಅದೃಷ್ಟವಶಾತ್ ನನಗೆ ನನ್ನ ಇದರಲ್ಲಿ ಮಾಧ್ಯಮಿಕ ಶಾಲೆ ಅಥವಾ ಪ್ರೌಢಶಾಲೆ ತುಂಬ ಒಳ್ಳೆಯ ಶಿಕ್ಷಕರು ಸಿಕ್ಕಿದ್ರು. ಆಮೇಲಿಂದ ದಾವಣಗೆರೆಗೆ ನಾನು PUC ಓದಕ್ಕೆ ಹೋದೆ. ಅಲ್ಲಿ ನನಗೆ DK ಸೀತಾರಾಮ್ ಶಾಸ್ತ್ರಿಗಳು ಅಂತ ಅವ್ರು ನನ್ನಲ್ಲಿದ್ದಂಥ ಈ ಕಾವ್ಯ ಪ್ರೀತಿಯನ್ನು ಎಲ್ಲ ಗುರುತಿಸಿ ಅವರೇ ನನಗೆ ಆವಾಗ ನಾನು BSc ಓದ್ತಾ ಇದ್ದೆ. ಬೇಡ ಇದೆಲ್ಲ ಸಾಹಿತ್ಯ ಕ್ಷೇತ್ರಕ್ಕೆ ಹೋಗಿ ನೀನು ಅಂತ ಹೇಳಿದವರೇ ಅವರು. ಹಾಗಾಗಿ ನಾನು ಬೆಂಗಳೂರು ಬಂದು ನಾನು ಇಲ್ಲಿ ನನಗೆ ಕನ್ನಡ ಮತ್ತು ಇಂಗ್ಲೀಷ್ ಸಾಹಿತ್ಯದಲ್ಲಿ ಮೇಜರ್ಸ್ ತೊಗೋಬೇಕು ಅಂತಿತ್ತು, ಸಾಂಸ್ಕ್ರಿಟ್ ಮೈನರ್ ತೊಗೋಬೇಕು ಅಂತಿತ್ತು. ಬಟ್ ಅದಕ್ಕೆ ಕಾಂಬಿನೇಷನ್ ಸಿಕ್ಕಲಿಲ್ಲ. ಇಲ್ಲಿ ಇರೋದು ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಲ್ಲಿ ಮಾತ್ರ. ಹಾಗಾಗಿ ನನಗೆ ಇಂಗ್ಲೀಷ್ ಮೇಜರ್ಸ್ ಮತ್ತು ಎಕನಾಮಿಕ್ಸ್ ಮೇಜರ್ ಸಿಕ್ತು, ಸಾಂಸ್ಕ್ರಿಟ್ ಮೈನರ್ ಸಿಕ್ತು. ಸೊ ಕನ್ನಡ ಸಿಗಲೇ ಇಲ್ಲ. ಹೀಗೆ ನಾನು ಹಾಗೆ ನೋಡಿ ಕನ್ನಡ ಓದ್ದೇ ಇರುವ ಕನ್ನಡ ಕವಿ ನಾನು. ಯಾಕಂದರೆ ನಾನು ರೈಟ್ ಫ್ರಮ್ ನನ್ನ ಹೈಸ್ಕೂಲಲ್ಲೂ ಸಂಸ್ಕೃತ ಇತ್ತು, ಅದು ಕಾಲೇಜಲ್ಲೂ ಸಂಸ್ಕೃತನೇ ಇತ್ತು. ಆಮೇಲೆ ನಾವು ಓದಿದ್ದು ಇಂಗ್ಲೀಷ್ ಲಿಟ್ರೇಚರು. ಹೀಗಾಗಿ ಸೊ ಎನಿವೆ ನನಗೆ ಇಲ್ಲಿ ಬೆಂಗಳೂರಿಗೆ ಬಂದಾಗ ಅಲ್ಲಿ ನನಗೆ ಲಂಕೇಶ್ ನನಗೆ ಮಾರ್ಗದರ್ಶನ ಆಗ್ತಿದ್ರು. ಸೊ ಒಂದು ವಿಷಯ ಲಂಕೇಶ ಪಟ್ಟ ಶಿಷ್ಯ ನಾನು. ಇಲ್ಲೊಂದು ಮಾತು ಕೇಳ್ತೀನಿ ನಡುವೆ.
ಕನ್ನಡವನ್ನ ಓದದೇ ಇರುವ ಕನ್ನಡದ ಕವಿ ಅಂತ ಹೇಳಿದ್ರಿ. ಈಗ ಒಂದು ಆಗಾಗ ಚರ್ಚೆ ಆಗೋದು ಇದೆ ಕನ್ನಡದ ಸಾಹಿತ್ಯದ ಓದಿನ ಬಗ್ಗೆ. ಅದರ ಬಗ್ಗೆ ಬೇಕಾದ್ರೆ ನಂತರ ಮುಂದುವರಿಸಿ. ಕನ್ನಡ ಸಾಹಿತ್ಯದ ಓದು ಹಾಗಾದ್ರೆ ಅನಿವಾರ್ಯ ಅಲ್ವಾ? ನಾನು ಹೇಳಿದ್ದು ಕಾಲೇಜಲ್ಲಿ ಕನ್ನಡ ಓದಲಿಲ್ಲ, ಸಾಹಿತ್ಯದ ವಿದ್ಯಾರ್ಥಿ ಸಬ್ಜೆಕ್ಟ್ ಅಲ್ಲ. ಓದಲಿಲ್ಲ ಅಂತ ಅಷ್ಟೇ. ನಿಜ ಹೇಳ್ಬೇಕಂದ್ರೆ ನಾನು ಇಲ್ಲಿ BA ಮಾಡ್ತಿದ್ದಾಗ ಇಂಗ್ಲೀಷ್, ನನ್ನ BA ಇಂಗ್ಲೀಷ್ ಮೇಜರ್ಸಲ್ಲಿದ್ದೆ. ಅಲ್ಲಿ ನಾನು ಸುಮಾರು 3 ವರ್ಷಗಳ ಕಾಲ ಇಡೀ ಸಮಕಾಲೀನ ಅಥವಾ ಮತ್ತು ಎಲ್ಲ ಕನ್ನಡ ಸಾಹಿತ್ಯದ ಎಲ್ಲ ಮಹತ್ವದ ಕೃತಿಗಳನ್ನ ಆಗಲೇ ಓದಿದ್ದೀನಿ. ಮತ್ತು ಇಂಗ್ಲೀಷ್ನ ಎಲ್ಲ ಮಹತ್ವದ ಕೃತಿಗಳನ್ನು ಆಗಲೇ ಓದಿದ್ದು ನಾನು. ಹೀಗಾಗಿ ನಾನು ಅದೆಲ್ಲ ಪಠ್ಯವಾಗಿ ನಾನು ಕನ್ನಡ ಓದಲಿಲ್ಲ ಅಷ್ಟೇ. ಪಠ್ಯೇತರವಾಗಿ ನಾನು ಕನ್ನಡ ಓದ್ಕೊಳ್ಳಿಕ್ಕೆ, ಯಾಕಂದರೆ ಅದಕ್ಕೆ ನನಗಿದ್ದಂಥ ಮಾರ್ಗದರ್ಶಕರು ಬಹಳ ಮುಖ್ಯವಾಗಿ ಹೇಳಿದಾಗೆ ಲಂಕೇಶ್ ಇದ್ದರು ಮತ್ತು YNK ಇದ್ದರು. ಅವರು ಪ್ರಜಾವಾಣಿಯಲ್ಲಿ ಸಂಪಾದಕರಾಗಿದ್ದರು. ಅವರು ಒಂದು ಅಪಾರವಾದ ಜ್ಞಾನ ರಾಶಿಯವರು. ಅವರ ಮನೆಯಲ್ಲಿ ಬಹಳ ದೊಡ್ಡ ಲೈಬ್ರರಿ ಇತ್ತು. ಅವರೇ ನನಗೆ ಒಳ್ಳೊಳ್ಳೆ ಪುಸ್ತಕಗಳನ್ನು ಕೊಟ್ಟು ಓದು ಅಂತ ಹೇಳೋರು. ಹೀಗೆ ಅಂಥವರ ಮಾರ್ಗದರ್ಶನದಲ್ಲಿ ಅವರೇ ನನ್ನ ನಿಜವಾದ ಮೆಂಟರ್ಸ್. ಹೀಗಾಗಿ ನನಗೆ ನನ್ನ ಮೊದಲ ಕವನ ಸಂಕಲನ ಗೋಪಿ ಮತ್ತು ಗೋಡಲೀನ 1971ರಲ್ಲಿ ಬಂತದ್ದು. ಅದು ನವ್ಯದ ಕಾಲ. ಅದಕ್ಕೂ ಮುಂಚೆ 1970ರಲ್ಲೇ ಅಕ್ಷರ ಹೊಸ ಕಾವ್ಯ ಅಂತ ಬಂತು, ಆಂಥಾಲಜಿ. ಅದನ್ನು ಲಂಕೇಶ್ ಎಡಿಟ್ ಮಾಡಿದ್ದು. ಆವಾಗ ನನ್ನ ಒಂದು ಕಲೆಕ್ಷನ್ ಕೂಡ ಬಂದಿರಲಿಲ್ಲ. ಆದರೆ ನನ್ನ ಸುಮಾರು ಒಂದು 6 ಕವಿತೆಗಳನ್ನು ಅದರಲ್ಲಿ ಸೇರಿಸಿದ್ರು. ತುಂಬ ಭರವಸೆಯ ಕವಿ, ತಲೆಮಾರಿನ ಭರವಸೆಯ ಕವಿ. ನಾನೇ 50 ಯಂಗೆಸ್ಟ್ ಪೋಯೆಟ್ ದೇರ್ ಆಂಥಾಲಜಿನಲ್ಲಿ. ಸೊ ನಿಮ್ಗೆ ಆಗ ಅನಿಸಿತು ನಾನು ಕವಿ ಆಗಬಲ್ಲೆ ಅಂತ? ಖಂಡಿತ ಹೌದು. ಅಂದರೆ ನನಗೆ ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕಂದ್ರೆ ಲಂಕೇಶ್ಗೆ ನಾನು ಅವಾಗೆಲ್ಲ ಎಷ್ಟು ಅಂದರೆ ಎಂಥ ಮುಗ್ಧತೆ ಇತ್ತಂದ್ರೆ, ಲಂಕೇಶ್ ಕೇಳ್ತಾ ಇದ್ದೆ ನಾನು, ಸರ್ ಪದ್ಯ ಬರೆಯೋದು ಹೇಗೆ ಅಂತ. ಫುಲ್ ಅವೆಲ್ಲ ಹೇಳ್ಕೊಡೋಕ್ಕಾಗೋದಿಲ್ಲ, ಅದನ್ನು ಕಲ್ತ್ಕೋಬೇಕಷ್ಟೇ, ಓದ್ಬೇಕಿನ್ನು ಅಂತಾರೆ. ಅಂದರೆ ನಮಗಿನ್ನೂ ಏನದು ಅಂತ ಇತ್ತು. ಆದರೆ ನಾನು ಮೊಟ್ಟ ಮೊದಲು ಬರೆದ ಕತೆ, ನಾನು ಸೆಕೆಂಡ್ ಇಯರ್ ಇದರಲ್ಲಿ BA ಸೆಕೆಂಡ್ ಇಯರ್ ಇದ್ದಾಗಲೇ ಒಂದು ಕತೆ ಬರೆದೆ. ಅದು ಸುಧಾ, ಆಗಿನ್ನೂ ಸುಧಾ ಹೊಸದಾಗಿ ಬರ್ತಾ ಇತ್ತು. ಸುಧಾದಲ್ಲಿ ಪ್ರಕಟ ಆಗಿತ್ತು ಕೂಡ ಅದು. ಸೊ ಕಥೆಯನ್ನು ಮೊದಲು ಬಂದಿದ್ದೆ. ಆಮೇಲೆ ಪ್ರಜಾವಾಣಿಯಲ್ಲಿ ಕವಿತೆಗಳು ಪ್ರಕಟ ಆಗಿ ಶುರು ಆದಮೇಲೆ ಆವಾಗ ನನಗೆ ಅಲ್ಲಿ ನನ್ನ ಮೊದಲ ಕವಿತೆ ಬಂತು. ಪ್ರಜಾವಾಣಿಲಿ ಕವಿತೆ ಬರೋದು ಅಂತಂದರೆ ಬಹಳ ದೊಡ್ಡ ಸರ್ಟಿಫಿಕೇಟ್ ಇದ್ದಾಗ. ಅದು ಆಗ್ಲೂ ಈಗಲೂ ಸಹ ಅಂದರೆ ನಿಜವಾದ ಒಂದು ಸತ್ವಪೂರ್ಣವಾದಂಥ ಕಾವ್ಯ ಮಾತ್ರ ಬರುತ್ತೆ. ಅಂದರೆ ಅಲ್ಲಿ ಪಬ್ಲಿಷ್ ಆಗಬೇಕಾದ್ರೆ ಅವ್ನು ಒಳ್ಳೆ ಕವಿ ಇರಬೇಕು ಅಂತ. ಸರ್, ಲಂಕೇಶ್ ಅಕ್ಷಯ ಕಾವ್ಯದಲ್ಲಿ ನಿಮ್ಮ ಕವನಗಳು ಬಂತು. ಆ ಪಾಡನ್ನು ನೀವು ಹೇಳಿದ್ರಿ, ಗಾಬರಿಯಾಗುತ್ತೆ ಅಂಥ ದೊಡ್ಡ ವ್ಯಕ್ತಿತ್ವದ ಜೊತೆಯಲ್ಲಿ ಕೆಲಸ ಮಾಡೋದು. ನಿಮ್ಮ ಆ ಪಾಡನ್ನು ಈಗಿನ ಯುವ ಕವಿಗಳ ಪಾಡಿನ ಜೊತೆ ಈಗ ನಿಮಗೆ ಏನಾದರೂ ಸಾಮ್ಯತೆ ಅನಿಸುತ್ತಾ, ಅಥವಾ ಬಹಳ ವ್ಯತ್ಯಾಸ ಇದೆ ಆಗಿನ ಮನಸ್ಥಿತಿಗೂ ಈಗಿನ ಮಕ್ಕಳಿಗೆ ಸಿಕ್ಕುವ ಅವಕಾಶ ಏನನ್ಸುತ್ತೆ ನಿಮಗೆ? ಅಲ್ಲ, ಅದು ಕಾಲ ಬದಲಾವಣೆ ಆಗಿದೆ, ಅದು ನಾನು ಹೇಳೋಕ್ಕಾಗಲ್ಲ. ಬಟ್ ಒಂದೇನಂದ್ರೆ ಭಾಳ ಮುಖ್ಯ, ನನಗೆ ಅನೇಕ ಜನ ಯುವ ಕವಿಗಳು, ಕವಿಯತ್ರಿಯರು ನಂತರ ಬರ್ತಾರೆ, ಪುಸ್ತಕ ಕೊಡ್ತಾರೆ, ಮುರಳಿ ಬರಲಿಕ್ಕೆ ಹೇಳ್ತಾರೆ, ಎಲ್ಲರೂ ಇದೆ. ಸೊ ಸಾಮಾನ್ಯವಾಗಿ ನಾವು ಹೇಳೋದು ಒಂದೇ. ಆ ಕಾಲದಲ್ಲಿ ನೋಡಿ, ಅಡಿಗರು ಕವಿತೆಯನ್ನು ಕಾವ್ಯ ಶಿಲ್ಪ ಅಂತ ಕರೀತಾರೆ. ಸೊ ಶಿಲ್ಪ ಅಂತ ಕರೀತಾರೆ ನೋಡಿ. ಶಿಲ್ಪ ಅಂದರೆ ಶಿಲ್ಪ ಕಲೆ ಕಲ್ತಿರ್ಬೇಕಲ್ಲ. ಶಿಲ್ಪವನ್ನು ನೀವು ಹೇಗೆ ನಿರ್ಮಿಸ್ತೀರಿ ಅಲ್ವಾ? ಸೊ ಕಾವ್ಯ ಅನ್ನೋದು ಕೂಡ ಇಟ್ಸ್ ಎ ಫಾರ್ಮ್ ಆಫ್ ಆರ್ಟ್. ಒಂದು ಖಂಡಿತ ಒಂದು ಕಲಾ ಮಾಧ್ಯಮ ಅದು. ನೀವು ಸಂಗೀತ ಚೆನ್ನಾಗಿ, ನಿಮಗೆ ಒಳ್ಳೆ ಶಾರೀರ ಇದ್ರೆ, ನೀವು ಚೆನ್ನಾಗಿ ಹಾಡ್ತಿದ್ರೆ ಯಾರು ಹೇಳ್ತಾರೆ, ತುಂಬ ಚೆನ್ನಾಗಿದೆ, ಶಾಸ್ತ್ರೀಯ ಸಂಗೀತ ಕಲ್ತ್ಕೋ ಅಂತಾರೆ. ಅಂದರೆ ಒಂದು ಶಿಸ್ತಿಗೆ ಒಳಪಟ್ಟು ಅದರ ಕಲಿಕೆ ಇರ್ತದೆ ಅಂತ. ಅಂದರೆ ಯಾವುದೇ ಕಲೆಯಾದ್ರೂ ಅದಕ್ಕೆ ಎರಡಿದೆ. ಒಂದು ಪ್ರತಿಭೆ ಬೇಕು, ಇನ್ನೊಂದು ಅದರ ಏನು ಹೇಳ್ತೀವಿ, ಅದರ ಕಲೆಗಾರಿಕೆ ಅಂದ್ರೆ ಇದೆಯಲ್ಲ, ಕ್ರಾಫ್ಟ್ ಅಂತೀವಲ್ಲ ನಾವು. ಕ್ರಾಫ್ಟ್ ಬೇಕು. ಈ ಕ್ರಾಫ್ಟ್ನ ಕಲಿಸ್ಬೋದು. ಕಸುಬುದಾರಿಕೆ ಇದೆಯಲ್ಲ, ಕವಿತೆಯ ಕಸುಬುದಾರಿಕೆ, ಈ ಕ್ರಾಫ್ಟ್ನ ಕಲಿಸ್ಬೋದು ಮತ್ತು ಕಲ್ತ್ಕೋಬೇಕು. ಸಂಗೀತ ಆದರೂ ಸಂಗೀತವನ್ನು ನೀವು ಒಬ್ಬ ಗುರುಗಳ ಹತ್ರ ಹೋಗಿ ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡ್ತೀರಿ ಅಲ್ವಾ? ಹಾಗೇನೆ ಶಿಲ್ಪಕಲೆನೂ ಅಭ್ಯಾಸ, ಚಿತ್ರಕಲೆನೂ ಅಭ್ಯಾಸ ಮಾಡಿ, ನೃತ್ಯ ಕಲೆನೂ ಅಭ್ಯಾಸ ಮಾಡಿ. ಅವಕ್ಕೆಲ್ಲನೂ ಅದನ್ನು ಕಲಿಸ್ಲಿಕ್ಕೆ ಒಂದು ವಿಧಾನ ಇದೆ. ಆದರೆ ಕಾವ್ಯಕ್ಕೆ ಏನಂದರೆ ಸಾಮಾನ್ಯವಾಗಿ ಏನು ಕವಿತೆಯನ್ನು ಅದು ಸ್ವಯಂ ಸ್ಫೂರ್ತವಾಗಿ ಬರುವಂಥದ್ದು ಅಲ್ಲ. ಬರಬಹುದು,
ಆದರೆ ಅದಕ್ಕೆ ಅದು ಒಂದು ಕಲೆ ಆಗಬೇಕಾಗಿದ್ರೆ ಅದಕ್ಕೆ ಒಂದು ಶಿಸ್ತಿಗೆ ಒಳಪಡಬೇಕಾಗತ್ತೆ. ಅದರಿಂದ ಕಲಿಬೇಕು, ಆಮೇಲೆ ಆ ಕಸುಬುದಾರಿಕೆನ ಕಲ್ತ್ಕೋಬೇಕು ಅಂತ. ಬಟ್ ಈಗ ಬರೋರಿಗೆ ಆ ಥರದ ಸಿದ್ಧತೆಗಳಿಲ್ಲ. ಮತ್ತು ಇನ್ನೊಂದೇನೆ ವ್ಯವಧಾನ ಇಲ್ಲ. ಬಹಳ ಮುಖ್ಯವಾಗಿ ಇವಾಗ ದಿಢೀರಂತ ಆಗ್ಬೇಕು ಎಲ್ಲೂ ಅಲ್ವಾ. ಸೊ ಹಾಗಾಗ್ಬಿಟ್ಟು ಈ ರೀತಿಯ ದಿಢೀರ್ ಏನು ನಿಮಗೆ ಯಶಸ್ಸಿಗೆ ಆಸೆ ಪಡೋರಿಗೆ ಆವಾಗ ಈ ಥರದ ಗಂಭೀರವಾದ ಕಾವ್ಯವನ್ನು ಬರೀಲಿಕ್ಕಾಗಲಿ ಮತ್ತು ಸ್ವಲ್ಪ ಕಾಲ ಉಳಿಯುವಂಥ ಕಾವ್ಯ ಅಲ್ವಾ ಬರೀಬೇಕಂತಂದ್ರೆ ಅದಕ್ಕೆ ಈ ರೀತಿಯ ಕಲಿಕೆ ಬೇಕು, ಮೊದಲನೇದಾಗಿ ಒಂದು ತಯಾರಿ ಸಿದ್ಧತೆ ಬೇಕು ಅಲ್ವಾ. ಸೊ ಅದು ಬೇಕು. ಅದಕ್ಕೆ ನಾನು ಸಾಮಾನ್ಯವಾಗಿ ಈಗ ಒಂದು ಉದಾಹರಣೆ ಕೊಡ್ತಾ ಇರ್ತೀನಿ, ಅಡಿಗರದೇ ಒಂದು ಉದಾಹರಣೆ ಕೊಡ್ತಾ ಇರ್ತೀನಿ. ಸೊ ಅಡಿಗರು ನಿಮಗೆ ಗೊತ್ತಿರೋಗೆ ಕನ್ನಡದ ಮಹತ್ವದ ಕವಿಗಳೊಬ್ಬರು ಮತ್ತು ನಮಗೆಲ್ಲ ಆದರ್ಶವಾಗಿದ್ದಂಥವ್ರು. ಅವರು ನಮಗೆ ಬಹಳ ಆತ್ಮೀಯರಾಗಿದ್ದರು. ನಮ್ಮ ಅದೃಷ್ಟ, ಯಾಕಂದರೆ ನಮಗೆಲ್ಲ ಭಾಳ ಒಳ್ಳೆಯ ಗುರುಗಳಿದ್ದರು, ಒಳ್ಳೆಯ ನಮ್ಮನ್ನು ಏನು ಗಾಡ್ ಫಾದರ್ಸ್ ಅಂತೀವಲ್ಲ, ನಮ್ಮನ್ನೆಲ್ಲ ಆ ರೀತಿ ಮೇಲೆ ತಂದವರಿದ್ದರು. ನೋಡಿ, ಅಡಿಗರಿಗೆ ಬಹಳ ನಾವು ಆತ್ಮೀಯರಾಗಿದ್ವಿ. ವೆಂಕಟೇಶ್ ಮೂರ್ತಿ, ವ್ಯಾಸರಾವ್, ನಾನು 3 ಜನನು. ನಾವು 3 ಜನ ಅವ್ರ ಮನೆಗೆ ಹೋಗ್ತೀವಿ. ಭಾಳ ಸಲಿಗೆ ಇತ್ತು ಅವ್ರ ಜೊತೆ. ಅಡಿಗರ ಮನೆಗೆ ಹೋದರೆ ಅಡಿಗರು ಒಂದಿನ ಹೋಗಿದ್ವಿ. ಅಡಿಗರು ಅವ್ರ ಆಫೀಸ್ ರೂಮಲ್ಲಿ ಕೂತ್ಕೊಂಡಿದ್ರು. ಟೇಬಲ್ಲು ಮುಂದ್ಗಡೆ ಸೇರಿಸಿತ್ತು. ಬಂದ್ರಯ್ಯ ಕೂತ್ಕೊಂಡ್ರಯ್ಯ ಅಂದರು. ಕೂರಿಸ್ಬಿಟ್ಟು 1 ನಿಮಿಷ ಇರಿ ಅಂತ ಕಾಫಿಗೆ ಹೇಳಕ್ಕೆ ಒಳಗಡೆ ಹೋದ್ರು. ಅವಾಗ ನಾನೇನು ಮಾಡಿದೆ ಅಂದರೆ ಎದ್ಬಿಟ್ಟು ಹೋಗ್ಬಿಟ್ಟು ಅಡಿಗರು ಕುರ್ಜಿಲಿ ಕೂತ್ಕೊಂಡು ಇವರಿಬ್ಬರೇ ವೆಂಕಟೇಶ್ ಮೂರ್ತಿ, ವ್ಯಾಸ ನೋಡೋ ಪದ್ಯ ಬರೋದು ಹೆಂಗೆ ಗೊತ್ತನೋ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ತಮಾಷೆ ಮಾಡ್ತಾಯಿದ್ದೆ, ಹೇಳ್ತಾಯಿದ್ದೆ. ಅಷ್ಟೊತ್ತಿಗೆ ಅಡಿಗರು ಬಂದರು. ಏ ಲಕ್ಷ್ಮಣ ಅಲ್ಲ ಕೂತಿದ್ದ, ಹೇಳು ಹೇಳು ಇಲ್ಲಿ ಕೂತ್ಕೊ ಅಂದರು. ಹಿರಿ ಸಾರ್ ಸ್ವಲ್ಪ ಹೊತ್ತು ಯಾರೋ ಕೂತ್ರೆ ನಮಗೂ ಒಳ್ಳೊಳ್ಳೆ ಕವಿತೆಗಳು ಅಳಿತಿದ್ದೇನೋ ನೋಡೋಣ ಅಂತ ಅಂದೆ. ಅಲ್ಲಯ್ಯ, ನಾನೇ ಆ ಕುರ್ಚಿನಲ್ಲಿ ಕೂತ್ಕೊಂಡು ತಿಂಗಳುಗಟ್ಟಲೆ ಗಾಳ ಹಾಕ್ಕೊಂಡು ಕೂತಿರ್ತೀನಿ, ಒಂದು ಒಳ್ಳೆ ಕವಿತೆ ಹೊಳೆಯುತ್ತಾ ಸಿಗುತ್ತಾ ಅಂತ. ನನಗೇ ಸಿಕ್ಕಲ್ಲ ಅಂತ ನೀ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಸಿಕ್ಬಿಡುತ್ತಾ ಅಂತಂದ್ರು. ಅಂದರೆ ಏನು ಹೇಳಿದ್ರು ಅವರು, ಕವಿತೆ ಕಾಯಬೇಕು, ಆ ಕಾಯೋ ವ್ಯವಧಾನ ಬೇಕು. ಅದು ಅದು ಗಾಳ ಹಾಕೊಂಡು ಕಾಯೋದಿತ್ವಲ್ಲ, ಆ ಮೀನು ಗಾಳನ ಕಚ್ಚಿ ಸಿಗ್ಬೇಕದು, ಅಲ್ಲಿ ತನಕ ಕಾಯಬೇಕು. ಆ ಮೀನನ್ನು ಜೀವಂತವಾಗಿ ತಗೋಬೇಕು ನೀವು, ಅದಿರೋದು ಅಲ್ವಾ. ಅಂದರೆ ಇದು ಈ ಗುಣ, ಕಾಯುವ ಗುಣ, ಆ ಒಂದು ವ್ಯವಧಾನ, ಆ ತಾಳ್ಮೆ ಬೇಕು. ಬಹುಶಃ ಎಲ್ಲ ಕಲೆಗಳಿಗೆ ಇರಬೇಕಾದ. ಖಂಡಿತ ಹೌದು. ನೀವು ದಿಢೀರ್ ಅಂತ ನೀವು ಯಾವ ದೊಡ್ಡ ಕಲಾವಿದ, ದೊಡ್ಡ ಕವಿಯೇ ಆಗ್ಬೋದು, ಯಾರೇ ಆಗಲಿ, ಅವ್ರಿಗೆ ಯಾವತ್ತೂ ಕೂಡ ಅವರ ಖ್ಯಾತಿ ಆಗಲಿ, ಅವರ ಸಿದ್ಧಿ ಆಗಲಿ ಸುಲಭದಲ್ಲಿ ಬಂದಿರೋದಿಲ್ಲ. ಅದು ಏನಾಗಿರುತ್ತೆ, ನೀವು ಈಗ ನೋಡೋರಿಗೆಲ್ಲ ಅಂದರೆ ಇವ್ರಿಗೇನು ಎಲ್ಲಿ ನೋಡೋರು ಇವ್ರದ್ದೇ ಇರ್ತಾರೆ ಮಾಡ್ತಾರೆ, ನಮ್ಮನ್ನ ಯಾರು ಕೇಳೋದಿಲ್ಲ. ನಾವು ಇದರ ಹಿಂದೆ ನಮ್ಮ ಪರಿಶ್ರಮ, ನೀವು ಹೇಳಿದಾಗೆ ನನಗೆ 60 ವರ್ಷಗಳ ಒಂದು ಪರಿಶ್ರಮ ಇದೆ ಈ ಕ್ಷೇತ್ರದಲ್ಲಿ. ಇವಾಗ ಒಂದು ಹೆಸರು ಬಂದಿರಬಹುದು, ಹಿರಿಯ ಕವಿ ಅಂತ ನೀವು ಕರಿಬಹುದು, ಹಾಗೆ ಮಹತ್ವದ ಕವಿ ಅಂತ ಹೇಳಬಹುದು. ಅದೇ ಹೇಳ್ಬಹುದು. ಗೋಪಿ ಮತ್ತು ಗಾಂಧಲಿನ ಬಗ್ಗೆ ಮಾತಾಡಿದ್ವಿ. ನೀವು ಶುರು ಮಾಡಿದ್ರಿ. ಅಲ್ಲೊಂದು ನಾನು ಓದ್ತಾ ನನಗೆ ಒಂದು ವಿಷಯ ಸಿಕ್ತು. ನಿಮ್ಮ ಕವನಗಳನ್ನು ಅನಂತಮೂರ್ತಿಯವರ ಒಂದು ಕಥೆಯ ಜೊತೆಗೆ ಅವರು ಲಂಕೇಶ್ ಅವರು ಕಂಪೇರ್ ಮಾಡಿ ಅನಂತಮೂರ್ತಿಯವರಿಗೆ ಸ್ವಲ್ಪ ಸಿಟ್ಟು ಬಂದಿತ್ತು ಅಂತ. ಆ ಸಂದರ್ಭವನ್ನು ನೆನಪಿಸ್ಕೊಳ್ಳಿ ಸರ್. ಅದೊಂದು ಒಂದು ವಿವಾದ ಆಗಿತ್ತು, ಒಂದು ಕಾಂಟ್ರವರ್ಸಿ. ಏನಂದ್ರೆ ಇದಕ್ಕೆ ಒಂದು ಚಾರಿತ್ರಿಕವಾದ ಹಿನ್ನೆಲೆ ಇದೆ. ಏನಂದರೆ ಆವಾಗ ಅನಂತಮೂರ್ತಿಯವ್ರದ್ದು ಒಂದು ಗುಂಪಿತ್ತು, ಲಂಕೇಶರಿಗೆ ಅನಂತಮೂರ್ತಿ ಮೈಸೂರಲ್ಲೇ ಅವ್ರದ್ದು ಒಂದು ಬಣ ಅಂತ ಗುಂಪು, ಇಲ್ಲಿ ಬೆಂಗಳೂರಲ್ಲಿ ಲಂಕೇಶ್ವರದೊಂದು ಇತ್ತು. ಅವರಲ್ಲಿ ಒಂದು ರೈವಲ್ರಿ ಇತ್ತು, ಒಂದು ಸ್ಪರ್ಧೆ ಇತ್ತು. ಸಾಹಿತ್ಯಿಕವಾಗಿ ಬಹಳ ಲಾಭದಾಯಕವಾದ ಸಾಹಿತ್ಯ ದೃಷ್ಟಿಯಿಂದ ಬಹಳ ಲಾಭದಾಯಕವಾದದ್ದು. ಯಾಕಂದರೆ ಆ ಒಂದು ಅವರಲ್ಲಿದ್ದ ಆ ಒಂದು ಸ್ಪರ್ಧೆಯಿಂದಲೇ ಅತ್ಯುತ್ತಮವಾದ ಕೃತಿಗಳು ಬಂದವು ಅಲ್ವಾ. ಆದರೆ ಅವರಲ್ಲಿ ಆ ರೀತಿಯ ಸ್ಪರ್ಧೆ ಇದ್ದಿದ್ದರಿಂದ ಲಂಕೇಶ್ ಅಕ್ಷರ ಹೊಸ ಕಾವ್ಯ ತಂದಾಗ ಅದರಲ್ಲಿ ಹೊಸ ಕವಿಗಳಾಗಿ ನನ್ನನ್ನು ಮತ್ತು ಶ್ರೀಕೃಷ್ಣ ಹಾಲ್ನಳ್ಳಿನೆಲ್ಲ ಸೇರಿಸಿದರು. ಆಗ ಅನಂತಮೂರ್ತಿಯವರು ಲಂಕೇಶ್ ಬಗ್ಗೆ ಆಂಥಾಲಜಿಯ ಬಗ್ಗೆನೇ ಬರೀತಾ ಲಂಕೇಶ್ ಇಲ್ಲಿ ಆಯ್ಕೆ ಮಾಡಿರುವ ಕವಿಗಳು ಇದೆಲ್ಲ ಇವ್ರನ್ನ ಅವರು ಗಂಭೀರವಾದ ಇದರಲ್ಲಿ ತೊಗೊಂಡಿಲ್ಲ. ಇವರ ಎಲ್ಲ ಪಡ್ಡೆ ಹುಡುಗರದ್ದೆಲ್ಲನೂ ಸೇರಿಸಿದ್ದಾರೆ ಇದರಲ್ಲಿ. ಇವರೆಲ್ಲ ಹಿಪ್ಪಿಗಳು, ಡ್ಯಾಂಡಿಗೆ ಅಂತೆಲ್ಲ ಕರೆದಿದ್ರು ನಮ್ಮನ್ನು.
ಕರೆದ್ಬಿಟ್ಟು ಇಂಥವ್ರ ಕವಿತೆಗಳೆಲ್ಲ ಹಾಕಿದ್ದೀರಿ ಅಂತ. ಅದಕ್ಕೆ ಅವರು ಲಂಕೇಶ್ ಕೂಡ ಅದಕ್ಕೆ ಅವರನ್ನು ಸಮರ್ಥನೆ ಮಾಡ್ಕೊಂಡಿದ್ರು. ಇಲ್ಲ ಅವರ ಜೀವಂತಿಕೆ, ಆ ಹೊಸ ತಲೆಮಾರಿನ ಆ ತಲೆಮಾರುಗಳು ಅದರ ಪ್ರತಿನಿಧಿಗಳು ಅವರು ಬರ್ತಾರೆ ಅಂತ. ಅವಾಗ ಕ್ಲಿಪ್ ಜಾಯಿಂಟ್ ಇದು ಯಾಕೆ ಬಂತು ಅಂದರೆ ಅವರು ಅದ್ರ ಬರೀತಾ ಮುನ್ನುಡಿನಲ್ಲಿ ಅವರು ಅನಂತಮೂರ್ತಿಯವರ ಕ್ಲಿಪ್ ಜಾಯಿಂಟ್ ಕತೆ ಮತ್ತು ನನ್ನ ಗೋಪಿ ಮತ್ತು ಗೋಡಲಿನ ಕತೆ ಎರಡು ವ್ಯತ್ಯಾಸ ಏನು ಅಂತಂದರೆ, ಅನಂತಮೂರ್ತಿ ಅಲ್ಲಿ ತೋರಿಸ್ತಾ ಇದ್ದಾರೆ, ತೋರಿಕೆ ಇದೆ ಅಲ್ಲಿ, ಆದರೆ ಇಲ್ಲಿ ಸಹಜವಾಗಿದೆ. ಇಲ್ಲಿ ಈ ಗೋಪಿ ಅನುಭವಿಸ್ತಾ ಇರೋ ಮುಜುಗರ ಎಲ್ಲ ಇದೆಯಲ್ಲ, ಇದು ಎರಡು ಸಂಸ್ಕೃತಿಯ ನಡುವಿನ ಸಂಘರ್ಷದ ಮುಜುಗರ. ಅಲ್ಲಿ ಕಥೆಯಲ್ಲಿ ಬರೋದು ಎರಡು ಸಂಘರ್ಷಗಳಿದ್ದೇನೆ. ಆದರೆ ಅಲ್ಲಿ ಅವನು ಎಲ್ಲಾನು ಏನು ತೋರುಗಾಣಿಕೆ ಇದೆ, ಇಲ್ಲಿ ತೋರುಗಾಣಿಕೆ ಇಲ್ಲ ಇದರಲ್ಲಿ ಅಂತ ಸಹಜವಾಗಿ ಬಂದಿದೆ. ಈ ಸಹಜತೆ, ಈ ಮುಗ್ಧತೆ ಇದೆಯಲ್ಲ. ಮತ್ತು ಒಂದು ರೀತಿಯ ಅವನು ಏನೋ ಆ ಗೋಪಿ ಇದೆಯಲ್ಲ, ಅವನ ಹುಂಬತನ ಕೂಡ ಇದೆ ಅಲ್ಲಿ. ಆ ಹುಂಬತನ ಮುಚ್ಚಿಡಕ್ಕೆ ಹೋಗಿಲ್ಲ ಅವನು ಅಂತ. ಅಂದರೆ ಈ ಥರದ ಒಂದು ಹೋಲಿಕೆ ಇತ್ತು, ಅದು ಅವರವ್ರ ನಡುವೆ ಇದಾಯಿತು. ಆದರೆ ಈಗ ಒಂದು ಮಾತು ಹೇಳ್ಬೇಕು ನಾನೇನಂದ್ರೆ, ಆಗ ಅನಂತಮೂರ್ತಿಯವರು ಈ ಥರ ನಮಗೆ ನನ್ನ ಕವಿತೆಗಳ ಬಗ್ಗೆ ಮಾತಾಡಿದ್ರು ಅದರ ಬಗ್ಗೆ. ಆದರೆ ಅದೇ ನನ್ನ ಗೋಪಿ ಮತ್ತು ಗೋಡಲಿನ ಸಂಕಲನ ಬಂತು. ಆಮೇಲೆ ಲಂಕೇಶ್ ಅದಕ್ಕೆ ಮುನ್ನುಡಿ ಬರೆದಿದ್ರಲ್ಲ, ಅದು ಬಂದು ಆದಮೇಲೆ ನಂದು ಟುವಟಾರ ಅಂತ ಒಂದು ಪದ್ಯ, ಅದೇ ಮುಂದಿನ ಪ್ರಶ್ನೆ ಇತ್ತು ನಂದು. ಅನಂತಮೂರ್ತಿ ನಿಮಗೆ ಪತ್ರ ಬರೀತಾರೆ. ಹೌದು, ಅದು ಬಹಳ ದೊಡ್ಡತನ ಅಂತ ಅನ್ಸುತ್ತೆ ಅಲ್ವಾ ಸರ್? ಅಂದ್ರೆ ಒಬ್ಬ ಯುವ ಕವಿಯ ಆರಂಭದ ದಿನಗಳನ್ನ ಸಂದೇಹದಿಂದ ನೋಡಿದ ಅನಂತಮೂರ್ತಿಯವರು ಆಮೇಲೆ ಇಲ್ಲ, ಈ ಕವಿಯಲ್ಲಿ ಏನೋ ಒಂದು ಜ್ಞಾನದ ಗಟ್ಟಿತನ ಇದೆ ಅಂತ ಅರಿದ ತಕ್ಷಣ ಅವರ ತಪ್ಪನ್ನ ಅವರು ಇದು ಮಾಡಿಕೊಂಡು ನಿಮಗೆ ಪತ್ರ ಬರೀತಾರೆ. ನನಗಿಲ್ಲಿ ಖುಷಿಯಾಗಿರೋದೇ ಅದು. ಈ ಹೊತ್ತು ಸಹ ಆ ಥರ ಇದೆಯಾ? ಹೊಸೊಬ್ಬರಿಗೆ ಹಿರಿಯರ ಮನ್ನಣೆ ಹೇಗೆ ಸಿಗ್ತಾ ಇದೆ, ಹೇಗೆ ಸಿಗಬೇಕು, ಏನು ಹೇಳ್ತೀರಿ? ನಿಜ, ನಾನು ಯಾಕೆ ಅದೇ ಹೇಳಿದೆ, ಯಾಕಂದರೆ ಯಾವ ಅನಂತಮೂರ್ತಿ ನನ್ನ ಕವಿತೆಗಳ ಬಗ್ಗೆ ಆ ರೀತಿಯ ತಕರಾರು ಎತ್ತಿದ್ರು, ಅವರೇ ಟುವಟಾರ ಬಂದಾಗ ಒಂದು ಪೋಸ್ಟ್ ಕಾರ್ಡ್ ಬರೆದಿದ್ರು. ಅದು ಚಿಂತಾಮಣಿಗೆ ಅಡ್ರೆಸ್ಗೆ ಪೋಸ್ಟ್ ಕಾರ್ಡ್ ಬಂದಿತ್ತು. ಅದರಲ್ಲಿ ಅವರು ನಿನ್ನ ಟುವಟಾರ ಓದಿ ತುಂಬ ಚೆನ್ನಾಗಿದೆ, ನೀನು ನಿಜವಾದ ಕವಿ, ನಾನು ನಿನ್ನ ಸ್ವಲ್ಪ ಆತುರವಾಗಿ ನಿನ್ನ ಬಗ್ಗೆ ಬರೆದೆ, ಬಟ್ ನೀನು ನಿನ್ನ ಹೇಳಿದ ಆ ಪ್ರಾಮಾಣಿಕತೆ ಇದೆಯಲ್ಲ, ಅದು ಭಾಳ ದೊಡ್ಡದು. ಸೊ ಯು ಆರ್ ಗೋಯಿಂಗ್ ಟು ಗ್ರೋ, ಬೆಳೀತೀಯಾ ಅಂತ. ಅಲ್ಲೊಂದು ರಾಮಾನುಜನ್ ಅವರನ್ನ ಅವರು ರಾಮಾನುಜನ್ನ ಅನುಸರಿಸಬೇಡ, ಅನುಕರಣೆ ನಿಲ್ಬೇಕು ಅಂತ. ಅಂದರೆ ರಾಮಾನುಜನ್ ಸ್ವಲ್ಪ ನಡುವೆ ಆಗ ಅವರ ಒಂದು ಇನ್ಫ್ಲೂಯೆನ್ಸ್ ಇತ್ತು, ಪ್ರಭಾವ ಎಲ್ಲರ ಮೇಲೂ ಇತ್ತು ಹೊಸದಾಗಿ. ಎಸ್ಪೆಷಲಿ ತಿರುಮಲೇಶು, ನಾನು ಈವನ್ ವೆಂಕಟೇಶ್ ಮೂರ್ತಿ ಕೂಡ ಸ್ವಲ್ಪ ಅವ್ರನ್ನ ಅನುಕರಿಸಿ ಬರೆಯೋದು ಅವೆಲ್ಲ ಇತ್ತು ಆ ಕಾಲದಲ್ಲಿ. ಬಟ್ ಆಮೇಲೆ ಅದು ಬಿಟ್ಟೋಯ್ತು, ಸಾಲಾನುಕ್ರಮದಲ್ಲಿ ಅದು ಹೋಗುತ್ತೆ. ಬಟ್ ಏನಂದರೆ ನೀವು ಕೇಳಿದಿರೋದೇ ಪ್ರಶ್ನೆ, ಈಗ ಹೇಗಿದೆ ಅಂತ. ಸೊ ಈಗಲೂ ನಾನು ಹೇಳ್ತೀನಿ, ಅತ್ಯಂತ ಪ್ರತಿಭಾವಂತರು ಈಗ ನಮ್ಮ ಕಥಾ ಸಾಹಿತ್ಯದಲ್ಲಿದ್ದಾರೆ. ತುಂಬ ಕಥೆಗಳು ತುಂಬ ಚೆನ್ನಾಗಿ ಬರೀತಾರೆ, ಪದ್ಯಗಳು. ಆದರೆ ಪದ್ಯದವ್ರಿಗೆ ಹೇಳ್ತೀನಿ ನಾವು, ಅಂದರೆ ನಾನು ಇವಾಗ ಏನು ಮಾತು ಹೇಳಿದೆ ನಿಮಗೆ, ಆ ರೀತಿಯ ಒಂದು ಕಸುಬುದಾರಿಕೆಯ ಬಗ್ಗೆ, ಅಂದರೆ ಕ್ರಾಫ್ಟ್ ಬಗ್ಗೆ ಕಲ್ತ್ಕೊಳ್ಳಿ ಅಂತ ಅದ್ರ ಬಗ್ಗೆ ಹೇಳ್ತೀನಿ, ಆ ಸಾವಧಾನದ ಬಗ್ಗೆ ಹೇಳ್ತೀನಿ. ಅದನ್ನು ಅನುಸರಿಸೋರು ಭಾಳ ಕಡಿಮೆ. ಇವತ್ತು ಹೇಳಿದಲ್ಲ, ಅವ್ರಿಗೆ ಒಂದು ರೀತಿ ಇದಕ್ಕೆ ಬಹಳ ಮುಖ್ಯ ಕಾರಣ ಏನಂದ್ರೆ, ನನಗೆ ಕೂತಿರೋ ಹಾಗೆ ನಮ್ಮ ಕಾಲದಲ್ಲಿ ಏನು ಒಂದು ಪದ್ಯ ಪ್ರಕಟ ಆಗಬೇಕಾಗಿದ್ರೆ ನಾವು ಪತ್ರಿಕೆಗಳಿಗೆ ಕಳಿಸ್ಬೇಕಾಗಿತ್ತು, ಕಾಯಬೇಕಿತ್ತು. ಕಳಿಸಿ ಅವರು ಅದನ್ನು ನೋಡಿ ಅದು ಇಷ್ಟಪಟ್ಟು ಅವರು ಒಪ್ಕೊಂಡು ಅಂದರೆ ಬಹಳಷ್ಟು ಹೊಸಬರಿಗೆ ಕಲಿಸಿದಾಗ ಅವರು ಸಂಪಾದಕರು ಅದನ್ನು ನೋಡಿ ಪ್ರಕಟ ಆಗೋದಿದೆಯಲ್ಲ, ಅದಕ್ಕೆ ಭಾಳ ಸಮಯನೂ ತಗೊಳ್ಳೋದು, ಮತ್ತು ಅದಕ್ಕೆ ನಿಮಗೆ ಭಾಳ ತಾಳ್ಮೆನೂ ಬೇಕಾಗ್ತಿತ್ತು. ಮತ್ತು ಬಹಳಷ್ಟು ನೀವು ಕಲಿಸಿದ ಕವಿತೆಗಳು ವಾಪಸ್ಸು ಬರ್ಬೋದು, ಕಥೆಗಳು ವಾಪಸ್ ಬರ್ಬೋದಾಗಿ. ಇವತ್ತು ನಾನು ಓದ್ತಿದ್ದೆ ಆಕ್ಚುಲಾಗಿ ಜಯಂತ್ ಕಾಯ್ಕಿಣಿ ಅದ್ರ ಬಗ್ಗೆ ಬರೆದು, ಅವನ ಕಾಲಕ್ಕೆ ಪ್ರಜಾವಾಣಿಗೆ ಅದು ಎಷ್ಟು ಪದ್ಯಗಳನ್ನ ಕಳಿಸಿದಂತೆ ಎಲ್ಲ ವಾಪಸ್ಸುಗಳು ಬಂದಿದ್ದು ಅಂತ. ಅಂದರೆ ಅದು ಅದೇನಾಗುತ್ತೆ, ಅಟ್ಲೀಸ್ಟ್ ಆ ಪತ್ರಿಕೆಗಳ ಸಂಪಾದಕರಿರ್ತಿಲ್ಲ, ಒಳ್ಳೆಯ ಸೆನ್ಸಿಬಿಲಿಟಿ ಇದ್ದವಂತ, ಒಳ್ಳೆಯ ಅಲ್ಲ ಸಂವೇದನೆ ಇರುವಂಥವ್ರು ಅವ್ರು ಆಯ್ಕೆ ಮಾಡಿದಾಗ ಅಲ್ಲೇ ಒಂದು ವಿಮರ್ಶೆ ಅಲ್ವಾ, ಅದು ಅಕ್ಸೆಪ್ಟ್ ಆದಾಗ ಸೊ ಅಲ್ಲಿ ನಿಮಗೂ ಒಂದು ಅಕ್ಸೆಪ್ಟೆನ್ಸ್ ಸಿಗುತ್ತೆ. ಮತ್ತು ಜೊತೆಗೆ ನಿಮ್ಮ ಕವಿತೆಯ ಬಗ್ಗೆ ಒಂದು ನಿಮ್ಮಲ್ಲಿ ಆ ರೀತಿಯ ಆತ್ಮವಿಶ್ವಾಸ ಕೂಡ ಬರುತ್ತೆ. ಆದರೆ ಇವತ್ತೇನಾಗಿದೆ, ಇವತ್ತು ನಿಮಗೆ ಯಾವ ಪತ್ರಿಕೆಗಳು ಅಫ್ಕೋರ್ಸ್ ಕವಿತೆಗಳು ಪ್ರಕಟಿಸ್ತಾ ಇಲ್ಲ. ಜೊತೆಗೆ ಇವತ್ತು ನಿಮಗೆ ನಿಮ್ಮ ಸಾಮಾಜಿಕ ಮಾಧ್ಯಮಗಳಿವೆ, ಅದಕ್ಕೆ ನೀವು ಏನು ವಾಟ್ಸಾಪಲ್ಲೋ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲಿ ಎಲ್ಲಿ ಬೇಕೋ ನಿಮಗೆ ಬೇಕಾದಷ್ಟು ಲೈಕ್ಗಳು ಬರುತ್ತವೆ, ಅಲ್ಲ ನೀವು ಹಾಕ್ತೀರಿ. ಅದೇ ಇವಾಗ ಅದಕ್ಕೇನು ಯಾರು ಆಯ್ಕೆದೇನಿಲ್ಲ.
ಯಾವ ಸಂಪಾದಕರಿಗೇನು ಕಾಯಬೇಕಾಗಿಲ್ಲ. ಸೊ ನೀವು ಹಾಕ್ತೀರ, ಸೊ ಬಹಳ ಸುಲಭವಾಗಿ ಅದು ಪಬ್ಲಿಷ್ ಆಗತ್ತೆ. ಅದನ್ನು ಓದ್ಬೋದು ಮಾಡ್ಬೋದು. ಆದರೆ ಇದನ್ನು ಇವತ್ತು ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲಿ ಜಗತ್ತಿನಾದ್ಯಂತ ಯಾರು ಬೇಕಾದ್ರೂ ನೋಡ್ಬೋದು. ಸೊ ಅದರಿಂದ ಭಾಳಷ್ಟು ಒಳ್ಳೆಯದು ಇದೆ. ನಿಜವಾದ ಒಳ್ಳೆಯ ಕವಿ ಪ್ರತಿಭಾವಂತರಾಗಿದ್ದರೆ ಎಲ್ರಿಗೂ ತಲುಪ್ಬೋದು ಸುಲಭವಾಗಿ. ಆದರೆ ಭಾಳ ಮುಖ್ಯವಾಗಿ ಇಲ್ಲಿ ವಿಮರ್ಶೆ ಇಲ್ಲ. ಸೊ ವಿಮರ್ಶೆ ಇಲ್ಲದೆ ಇದ್ದರೆ ಯಾವುದೇ ಕಲೆ ಬೆಳೆಯಲ್ಲ. ವಿಮರ್ಶೆ ಏನು ಮಾಡುತ್ತೆ ಅಂದರೆ ಅದರಲ್ಲೂ ಒಳ್ಳೆಯತನವನ್ನು ತೋರಿಸುತ್ತೆ, ಜೊತೆಗೆ ಅದರ ಇತಿಮಿತಿಗಳನ್ನು ತೋರಿಸುತ್ತೆ, ಬೆಳವಣಿಗೆಗೆ ಅದು ಅಣಿ ಮಾಡಿಕೊಡುತ್ತೆ. ನಮಗೆಲ್ಲ ಅದೃಷ್ಟವಶಾತ್ ಅಂತ ಒಳ್ಳೆಯ ವಿಮರ್ಶೆ ನಮ್ಮನ್ನು ಬೆಳೆಸಿದ್ರು ಅವರೆಲ್ಲ. ವಿಮರ್ಶೆ ಬೆಳೆಸುತ್ತೆ. ಆದರೆ ಇವತ್ತು ವಿಮರ್ಶೆ ಅಂದರೆ ಏನು ತಿಳ್ಕೊಂಡಿದ್ದಾರೆ ಅಂದರೆ ಹೊಗಳಿದ್ರೆ ವಿಮರ್ಶೆ ಅಂತ. ಸೊ ಹಾಗಾಗಿ ಯಾರಿಗೂ ವಿಮರ್ಶೆಯನ್ನು ತಾಳಿಕೊಳ್ಳುವ ಗುಣ ಸಹನ ಇಲ್ಲ. ಅದು ಅವರ ಬೆಳವಣಿಗೆಗೆ ಆಗುತ್ತೆ. ಅದಕ್ಕೆ ನಾನು ಒಂದು ಉದಾಹರಣೆಯನ್ನು ಕೊಡ್ತೀನಿ ನಿಮಗೆ. ನನ್ನ ಟುವಟಾರ ಕವನ ಸಂಕಲನ ಬಂದಾಗ ಅದರ ಬಗ್ಗೆ ಹಾಮ ನಾಯಕರು ಆವಾಗ ಅದೊಂದು ವೈಜ್ಞಾನಿಕ ಲೇಖನ ಅಂತ ಹೇಳ್ತಾರೆ. ಹೌದು. ಬಟ್ ಅಡಿಗರು ನಿಮ್ಮನ್ನ ಸಪೋರ್ಟ್ ಮಾಡಿ ಒಂದು ಲೇಖನ ಬರೀತಾರೆ. ಲೇಖನ ಅಂದರೆ ಆಕಾಶವಾಣಿಯಲ್ಲಿ ಅವರು ಒಂದು ಲೇಖನ ಓದಿದ್ರು, ಆಮೇಲೆ ಲೇಖನವಾಗೂ ಪ್ರಕಟ ಆಯ್ತು. ಅದು ಅಲ್ಲಿ ಹಮಾನಾಯಕರು ತಿಂಗಳ ಒಂದು ಪುಸ್ತಕ ಅಂದ್ಬಿಟ್ಟು ಅದನ್ನು ರಿವ್ಯೂ ಮಾಡಿದ್ರು. ಆದರೆ ಆಮೇಲೆ ಅದನ್ನು ತುಂಬ ಬೈದಿದ್ರು ಅವರು. ಅಂದರೆ ಅದು ಭಾಳ ಇವರು ಗೋಪಿಮತಿ ಗಾಳಿನಿಂದ ಮುಂದಕ್ಕೆ ಇನ್ನೂ ಬೆಳೆದಿಲ್ಲ, ಆಮೇಲಿಂದ ಇವ್ರಿಗೆ ಇಟ್ಟುಬಟಾರ ಅನ್ನೋದು ಅದು ತುಂಬ ಗದ್ಯ ಅಂತೆಲ್ಲ. ಅದಿಷ್ಟಾಗಿ ನನಗೆ ನಾನು ಇದಕ್ಕೆ ಮಡಿಕೇರಿ ಸಾಹಿತ್ಯ ಸಮ್ಮೇಳನಕ್ಕೆ ಹೋದಾಗ ಅಲ್ಲಿ ಅವ್ರು ಬಂದಿದ್ದರು. ನಾನು ಅವ್ರನ್ನ ನಾನೇ ಹುಡ್ಕೊಂಡು ಹೋಗಿ ಅವ್ರಿಗೆ ಹೋಗ್ಬಿಟ್ಟು ನೀವು ನನ್ನ ಇದಕ್ಕೆ ವಿಮರ್ಶೆ ಓದಿ ಸರ್ ಅಂತ ಹೇಳಿದೆ. ಭಾಳ ಬೇಜಾರಾಗಿರ್ಬೋದು ಅಂತಂದರು. ಸರ್ ಬೇಜಾರು ಯಾಕೆ ಸರ್? ಆ್ಯಕ್ಚುಲಿ ತಿಂಗಳ ಪುಸ್ತಕ ಅಂತ ನೀವು ಆಯ್ಕೆ ಮಾಡಿ ಹಾಕಿದ್ದೇನೆ ಅದಕ್ಕೊಂದು ದೊಡ್ಡ ಹೆಚ್ಚುಗಾರಿಕೆ ಅಲ್ವಾ? ಅಲ್ಲಿಗೆ ಅದೊಂದು ಇಂಪಾರ್ಟೆಂಟ್ ಬುಕ್ ಅಂತ ಆಯ್ತಲ್ವಾ? ಅದ್ರ ಬಗ್ಗೆ ನೀವು ಹೇಳಿರೋದನ್ನೆಲ್ಲ ನಾನು ಗಮನಿಸ್ತೀನಿ, ಮಾಡ್ತೀನಿ. ಆಗ ಅವ್ರು ಹೇಳಿದ್ರು, ನೋಡಪ್ಪ ಇದು ವಿಮರ್ಶೆ ಅಂತ ತೆಗೆದುಕೊಳ್ಬೇಕಾದ ರೀತಿ, ಇದೇನು ತೋರಿಸುತ್ತೆ ಅಂದರೆ ನೀನು ಬೆಳಿತೀಯ ಅಂತ ತೋರಿಸುತ್ತೆ. ಸೊ ಈ ಆ್ಯಟಿಟ್ಯೂಡ್ ಇದೆಯಲ್ಲ, ಇದು ಬೇಕು. ಆವಾಗ ಏನೋ ಅವ್ರು ಬೈದ್ಬಿಟ್ರು, ಏನೋ ಅವ್ರೇನು ಶತ್ರುನೇ. ಸರ್, ಟುವಟಾರ ಅದರ ಬಗ್ಗೆ ನೀವು ಮಾತಾಡ್ತಾ ಅಡಿಗರು ಕೂಡ ಅದನ್ನು ಗಮನಿಸಿ ಅವರೊಂದು ಸನಾತನ ಶಬ್ದದ ಬಗ್ಗೆ ಒಂದು ನೋಟ್ ಹಾಕ್ತಾರೆ. ನೀವು ಆ ಸನಾತನವನ್ನು ಬಳಸಿದ ರೀತಿ ಏನಿದೆ ಅದರ ಬಗ್ಗೆ ನನಗೆ ಸ್ವಲ್ಪ ಹೇಳಿ. ಯಾಕಂದರೆ ಸನಾತನ ಶಬ್ದಕ್ಕೆ ಬೇಕಾದಷ್ಟು ಒಳ್ಳೆಯ ಮತ್ತು ಕೆಟ್ಟ ಎರಡೂ ರೀತಿಯ ವಿಮರ್ಶೆ ಸಿಕ್ಕಿದೆ. ನೀವು ತಗೊಂಡ ರೀತಿ ಯಾವ ರೀತಿ? ಅಲ್ಲ, ಟುವಟಾರ ಯಾವುದಕ್ಕೆ ಅದು ಪ್ರತೀಕವಾಗಿದೆ ಅಂತಂದರೆ ಒಟ್ಟು ನಮ್ಮ ಏನು ಜೀವನ ದೃಷ್ಟಿಗೆ ಅಂತ, ನಮ್ಮ ಜೀವನ ಕ್ರಮಕ್ಕೆ ಅಂತ, ಭಾರತೀಯರ ಜೀವನ ಕ್ರಮಕ್ಕೆ ಅಂತ. ಸೊ ನಮ್ಮ ಭಾರತೀಯ ಜೀವನ ಕ್ರಮ ಮೊದಲಿಂದಲೂ ಕೂಡ ಭಾಳ ಜಿಡ್ಡುಗಟ್ಟು ಹೋಗಿದೆ ಅನ್ನೋ ಥರದಲ್ಲಿ. ಅಂದರೆ ಬಹಳ ನಿಧಾನ ಇದೆ. ಮತ್ತು ಪರ ಆಕ್ರಮಣಗಳಿಗೆ ಭಾಳ ಸುಲಭ ಸಿಕ್ಕಾಕೊಳ್ತೀವಿ ನಾವು ಅಂತ. ಇವತ್ತು ಕೂಡ ಅದು ಟುವಟಾರನು ಹಾಗೆ ಪರ ಆಕ್ರಮಣಗಳಿಗೆ ಸಿಕ್ಕಿ ಅದು ನಡೆಸಿ ಹೋಗ್ತಾ ಇರೋದ್ರಿಂದ ಅದು ರಕ್ಷಿಸಬೇಕು ಅಂತ. ಸೊ ಹೀಗೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯನ್ನು ಕೂಡ ಆಕ್ರಮಣಕ್ಕೆ ಸಿಕ್ಬಿಟ್ಟಿದೆ, ನಾವು ರಕ್ಷಿಸಬೇಕು ಅನ್ನೋದಿದೆಯಲ್ಲ, ಇದು ಅಂದರೆ ಇದೆಲ್ಲ. ಸೊ ನಾವು ಎಚ್ಚೆತ್ತುಕೊಳ್ಬೇಕು ಅನ್ನೋದು ಗುಣ ಅಷ್ಟೇ ಇರೋದು. ಇದು ನಾನು ಸನಾತನವನ್ನು ಧಿಕ್ಕರಿಸ್ತೀನಿ ಅಂತಲೋ ಅಥವಾ ಅದನ್ನು ಪುರಸ್ಕರಿಸ್ತೀನೋ ಅಲ್ಲ. ಸೊ ಏನಂದರೆ ಈ ನಮ್ಮ ಜೀವನ ಶೈಲಿ ಇದೆಯಲ್ಲ, ಈ ಶೈಲಿಯೇ ಬಹಳ ಈ ಸ್ಪರ್ಧಾತ್ಮಕವಾದಲ್ಲ ಅಂತ, ಅಥವಾ ಮತ್ತು ಈ ಬದಲಾವಣೆಗೆ ಒಡ್ಡುಗೊಂಡಿದ್ದಲ್ಲ. ಸೊ ಬದಲಾವಣೆಯ ಕಡೆ ವಿರೋಧಿ ಅಂತ. ಸೊ ನಮಗೆ ಇದ್ದಂಗೆ ಇರಬೇಕು ಎಲ್ಲ ಸ್ಟೇಟಸ್. ಅಂದರೆ ಅದನ್ನೇ ನಾವು ಇವಾಗ ರಿವಿಷನಿಸ್ಟ್ ಅಂತ ಕರಿತೀವಲ್ಲ. ಮತ್ತೆ ಯಾವುದೋ ಹಿಂದೆ ನಾವು ಯಾವುದೋ ವೇದ ಕಾಲದಲ್ಲಿ ಇದ್ದ ರೀತಿಯಲ್ಲಿ ಇವತ್ತಿರಬೇಕು ಅಂತ ಆ ಯೋಚನೆ ಮಾಡೋಕ್ಕೆ ಸರಿಯಲ್ಲ. ಈ ಕಾಲಕ್ಕೆ ತಕ್ಕ, ಈ ಕಾಲಕ್ಕಾದ ಬದಲಾವಣೆಗಳನ್ನ ಅದೆಲ್ಲನೂ ಎಲ್ಲವನ್ನು ಆಗುವ ಬದಲಾವಣೆ ಜೀರ್ಣಿಸ್ಕೊಂಡು ನಾವು ಮುಂದಕ್ಕೆ ಹೋಗಬೇಕು, ಪ್ರಗತಿ ಹೊಂದಬೇಕು ಅನ್ನೋದು. ಆದರೆ ನನಗೆ ಸನಾತನದ ಹಿಂದಿರುವ ಇನ್ನೊಂದು ಸತ್ಯ ಏನಂದರೆ ಅದು ನಿಜಕ್ಕೂ ಸದಾ ಚಲನಶೀಲ ಆಗಿರೋದು ಅಂತ ಒಂದು ಮಾತು ಇದೆ. ಅದು ಇನ್ನು ದೇವರು ಅಂತ ಹೇಳಿದಾಗ ಅದು ನಿರ್ಗುಣ ಸ್ವರೂಪ ಆಗಿರೋದು, ನಿರಾಕಾರ ಸ್ವರೂಪವನ್ನು ಹೇಳಿರೋದು. ಬಹುಶಃ ಇಲ್ಲಿ ನಾವು ಅದನ್ನು ತಪ್ಪು ತಿಳ್ಕೊಂಡಿದ್ದೀವ ಹಾಗಾದರೆ ಸನಾತನವನ್ನು? ತಪ್ಪು ಅಲ್ವಮ್ಮ. ಸನಾತನ ಅಂತ ಹೇಳಿದಲ್ಲ, ಈ ನೀವು ಹೇಳಿದಾಗೆ ಸಂಸ್ಕೃತಿ ಅನ್ನೋದು ಕೂಡ ಅದು ನಿಂತ ನೀರಲ್ಲ, ಚಲನಶೀಲವಾದದ್ದು ಅಂತಲೇ. ಚಲನಶೀಲವಾಗಿರೋದೇ ಸಂಸ್ಕೃತಿ ಅಂತಲೇ.
ಹಾಗೆ ನಮ್ಮ ಆಲೋಚನೆಯೂ ಚಲನಶೀಲವಾಗಿರ್ಬೇಕು. ಆಗಿರೋದು. ಆದರೆ ಕೆಲವರು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಸನಾತನ ಅಂತಂದರೆ ಹಿಂದೆ ಇದ್ದ ರೀತಿ ಇರೋದು ಅಂತ. ಅದಲ್ಲ. ಯಾವುದೋ ಕಾಲದಲ್ಲಿ ನಾವು ಇದ್ದ ರೀತಿ ಇಲ್ಲ. ಆಗ ಕಾಲದಿಂದ ಆವಾಗ ಅವ್ರಿಗೇನು ಅವ್ರ ಕಾಲಕ್ಕೆ ಏನು ಅರ್ಥಕೊಂಡು ಈಗಿನ ಇತ್ತು. ಹಾ, ಇವಾಗ ಇನ್ನೂ ನಮ್ಮ ನಾನು ಇದು ವಿಶಾಲವಾಗ್ತಾ ಹೋಗ್ಬೇಕಲ್ವಾ, ಸೊ ಪರಿಧಿ ದೊಡ್ಡದಾಗ್ತಾ ಹೋಗ್ಬೇಕಲ್ವಾ, ಅನಂತ ಆಗ್ತಾ ಹೋಗ್ಬೇಕು. ಮತ್ತು ಈ ಹೊಸ ಆಲೋಚನೆಗಳು, ಇವತ್ತಿನ ವೈಜ್ಞಾನಿಕ ಸಂಶೋಧನೆಗಳಿಂದ ಆಗಿರುವಂಥದ್ದು ಇವನ್ನೆಲ್ಲವನ್ನೂ ಕೂಡ ನಾವು ಅದಕ್ಕೆಲ್ಲ ಒಡ್ಕೋಬೇಕು ಮತ್ತು ಬದಲಾವಣೆ ಬಳಸ್ಕೊಳ್ತಾ ಮುಂದೆ ಹೋಗ್ಬೇಕು ಅಂತ. ಇದು ಈವನ್ ದೇವರು ಅನ್ನೋ ಕಲ್ಪನೆ ಕೂಡ ನೀವು ಏನು ಹೇಳಿದ್ರೆ ನಿರ್ಗುಣ ನಿರಾಕಾರ ಅಂತ. ಸೊ ಅಷ್ಟಕ್ಕೂ ಏನು ಅಂತಂದ್ರೆ ದೇವರು ಅಂದ್ರೆ ಒಂದು ಕಾಸ್ಮಿಕ್ ಪವರ್ ಅಲ್ವಾ. ಆಮೇಲೆ ಬರ್ತೀನಿ ಅಲ್ಲ ಹೇಳಿದ್ ನಾನು. ಅಷ್ಟಕ್ಕೆ ಆ ರೀತಿ ನೀವು ತಗೊಂಡಾಗ ಅದಕ್ಕೆ ಕೆಲವರು ಕೂಡ ಅರ್ಥ ಬರ್ತದೆ. ಇಲ್ದಿದ್ರೆ ನಿಮಗೆ ಸನಾತನ ಅಂದ್ಕೊಳ್ಳೆ ಈಗಿನವ್ರದ್ದು ಬಹಳ ದೊಡ್ಡ ಇದೆ ಅಂತಂದ್ರೆ ನಮ್ಮ ಹಿಂದಿನವ್ರದ್ದು ಎಲ್ಲ ಆ ಗತ ವೈಭವ ಅಂತಿದ್ದಲ್ಲ ಅದನ್ನು ಅಡಿಗರು ಭಾಳ ವಿರೋಧಿಸ್ತಾರೆ. ಗತ ವೈಭವ ನೀವು ಅದನ್ನು ಬಿಟ್ಟು ಗತ ವೈಭವ ಅಲ್ಲ, ಅಲ್ಲಿರೋ ಸಾರವನ್ನು ತಗೊಳ್ಳಿ. ಅಡಿಗರ ಕಾವ್ಯದ ಇದೆ ಅದು. ಏನಂದ್ರೆ ನಮ್ಮನ್ನು ನಾವು ಮತ್ತೆ ಅರ್ಥ ಮಾಡ್ಕೋಬೇಕು, ನಮ್ಮಲ್ಲಿರೋಂಥ ಆ ಸಾರವನ್ನೆಲ್ಲ ಮತ್ತೆ ನಾವು ಪೊಟೆನ್ಷಿಯಲ್ ಅದನ್ನ ಅರ್ಥ ಮಾಡ್ಕೊಂಡು ನಾವು ಮುಂದೆ ಹೋಗ್ಬೇಕು ಅನ್ನೋದು. ಸೊ ಅವರು ಇದಲ್ಲ ಸನಾತನದ ವಿರೋಧಿಗಳು ಯಾರು ಅಲ್ವೇ ಇಲ್ಲ, ಕವಿಗಳು ಯಾರು ವಿರೋಧಿಗಳಾಗಿರ್ಲಿಕ್ಕೆ ಸಾಧ್ಯ. ಓಪನ್ ಮೈಂಡೆಡ್ ಆಗಿದ್ರೆ ಕವಿ ಆಗೋದು. ಹೌದು. ಪ್ರಾಯಶಃ ನಂಗನ್ಸೋದು ಸನಾತನ ಅಂದ್ರೆ ಓಪನ್ ಆಗಿರೋದು, ಒಂದು ಮುಕ್ತವಾಗಿರೋದು ಅಂತ ಇತ್ತೋ ಏನೋ, ಬಹುಶಃ ದಕ್ಕಿದ ರೀತಿ ಭಿನ್ನವಾಗಿತ್ತೇನೋ ಅಂತ.